ನಮಸ್ಕಾರ. ಕೆಲವೊಮ್ಮೆ ಸಂವಿಧಾನದಂತಹ ದೊಡ್ಡ ವಿಷಯಗಳು ಒಂದು ಕಥೆ ಕೇಳಿದರೆ ಸಾಕು ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ ಅಲ್ವಾ? ಹಾಗಾದ್ರೆ ಬನ್ನಿ, ಇವತ್ತು ನಾವು ಶಂಕರಜ್ಜ ಮತ್ತೆ ಅವರ ಮೊಮ್ಮಕ್ಕಳ ಜೊತೆ ಸೇರೋಣ. ಒಂದು ವಿಧೇಯಕ ಕಾನೂನಾಗಿ ಹೇಗೆ ಬದಲಾಗುತ್ತೆ ಅನ್ನೋ ಕುತೂಹಲಕಾಲಿ ಪಯಣದ ಬಗ್ಗೆ, ಅಂದರೆ ಆರ್ಟಿಕಲ್ 196ರ ಬಗ್ಗೆ ಅವರ ಮಾತುಗಳಲ್ಲೇ ಕೇಳಿ ತಿಳಿಯೋಣ. ನೋಡಿ, ಇಡೀ ಕಥೆ ಶುರುವಾಗೋದೇ ಒಂದು ಪುಟ್ಟ ಪ್ರಶ್ನೆಯಿಂದ. ಮೊಮ್ಮಗಳು ಅನನ್ಯ ಅಜ್ಜನನ್ನ ತುಂಬಾನೇ ಕುತೂಹಲದಿಂದ ಕೇಳ್ತಾಳೆ, ಅಜ್ಜ, ಈ ವಿಧೇಯಕ ಅಂದ್ರೇನು? ಈ ಒಂದು ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಗೆ ದಾರಿ ಮಾಡಿಕೊಡುತ್ತೆ. ಸರಿ, ಹಾಗಾದ್ರೆ ಬನ್ನಿ ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ. ಒಂದು ವಿಧೇಯಕ ಅಂದ್ರೆ ನಿಜಕ್ಕೂ ಏನು? ಶಂಕರಜ್ಜ ಇದನ್ನ ಮಕ್ಕಳಿಗೆ ಹೇಗೆ ಅರ್ಥ ಮಾಡಿಸ್ತಾರೆ ಅಂತ ಕೇಳೋಣ. ಅದಕ್ಕೆ ಅಜ್ಜ ನಗ್ತಾ ಹೀಗೆ ಹೇಳ್ತಾರೆ, ತುಂಬಾ ಒಳ್ಳೆ ಪ್ರಶ್ನೆ ಕಣಮ್ಮ. ವಿಧೇಯಕ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಹೊಸ ಕಾನೂನು ಬರಕ್ಕೆ ಮುಂಚೆ ಇರೋ ಒಂದು ಡ್ರಾಫ್ಟ್ ಅಷ್ಟೇ. ಅಂದ್ರೆ ನೋಡು, ಯಾವುದೇ ಹೊಸ ರೂಲ್ ಮಾಡಕ್ ಮುಂಚೆ ಎಲ್ಲರೂ ಕೂತ್ ಮಾತಾಡಿ ಚರ್ಚೆ ಮಾಡಿ ಒಪ್ಕೋಬೇಕಲ್ವಾ? ಅದೇ ಇದು. ಅಂದ್ರೆ ಕಾನೂನಿನ ಒಂದು ಕರಡು ಪ್ರತಿ. ಇದನ್ನ ಕೇಳಿದ ಕೂಡ್ಲೆ ಮೊಮ್ಮಗ ರೋಹನ್ಗೆ ಒಂದು ಐಡಿಯಾ ಹೊಳೆಯುತ್ತೆ. ಅವನು ಹೇಳ್ತಾನೆ, ಓ, ಅಂದ್ರೆ ನಾವು ಕ್ಲಾಸಲ್ಲಿ ಏನಾದರೂ ಹೊಸ ರೂಲ್ ತರೋಕೆ ಮುಂಚೆ ಡಿಸ್ಕಸ್ ಮಾಡ್ತೀವಲ್ಲ, ಆ ಥರನಾ? ಎಕ್ಸಾಕ್ಟ್ಲಿ. ಅಜ್ಜ ಹೇಳ್ತಾರೆ, ಅದೊಂದು ಪರ್ಫೆಕ್ಟ್ ಹೋಲಿಕೆ. ಸರಿ, ಈಗ ವಿಧೇಯಕ ಅಂದರೇನು ಅಂತ ನಮ್ಗೆಲ್ಲ ಗೊತ್ತಾಯ್ತು. ಈಗ ಅದರ ಪಯಣ ಹೇಗೆ ಸಾಗತ್ತೆ ಅಂತ ನೋಡೋಣ. ಆರ್ಟಿಕಲ್ 196 ಈ ಪ್ರಯಾಣದ ನಿಯಮಗಳನ್ನ ಹೇಗೆ ವಿವರಿಸುತ್ತೆ ಅಂತ ತಿಳಿಯೋಣ. ನೋಡಿ, ಈ ಆರ್ಟಿಕಲ್ 196 ಇದೆಯಲ್ಲ, ಇದು ಒಂದು ವಿಧೇಯಕವನ್ನ ಹೇಗೆ, ಯಾವಾಗ ಮಂಡಿಸಬೇಕು, ಅದಕ್ಕೆ ಒಪ್ಪಿಗೆ ಹೇಗೆ ಪಡಿಬೇಕು ಅನ್ನೋದರ ಬಗ್ಗೆ ಕ್ಲಿಯರ್ ಆಗಿ ಹೇಳುತ್ತೆ. ಇದನ್ನ ಒಂದು ರೀತಿ ಕಾನೂನು ಮಾಡೋ ಆಟಕ್ಕಿರೋ ರೂಲ್ ಬುಕ್ ಅಂತ ಅನ್ಕೋಬಹುದು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದಕ್ಕೂ ಒಂದು ನಿಯಮ, ಒಂದು ಪದ್ಧತಿ ಇರಬೇಕಲ್ವಾ? ಅದಕ್ಕಾಗಿ ಈ ಆರ್ಟಿಕಲ್. ಹಾಗಾದ್ರೆ ಈ ವಿಧೇಯಕವನ್ನ ಎಲ್ಲಿ ಮಂಡಿಸ್ತಾರೆ? ಅಜ್ಜ ವಿವರಿಸ್ತಾರೆ, ನಮ್ಮಲ್ಲಿ 2 ಮನೆಗಳು ಇದ್ದ ಹಾಗೆ ಇಲ್ಲೂ 2 ಸದನಗಳು ಇರ್ತವೆ. ಒಂದು ವಿಧಾನಸಭಾ, ಇನ್ನೊಂದು ವಿಧಾನ ಪರಿಷತ್. ಒಂದು ವಿಧೇಯಕ ತನ್ನ ಪ್ರಯಾಣವನ್ನ ಈ 2ರಲ್ಲಿ ಯಾವುದೇ ಸದನದಲ್ಲಾದ್ರೂ ಶುರು ಮಾಡಬಹುದು. ಯಾಕಂದ್ರೆ ಒಳ್ಳೆ ಕಾನೂನು ಬರಕ್ ಮುಂಚೆ 2 ಕಡೆಯಿಂದನೂ ಯೋಚನೆ ಮಾಡೋದು ತುಂಬಾ ಮುಖ್ಯ ಅಲ್ವಾ? ಒಂದು ಮನೆಯಿಂದ ಶುರುವಾದ ಪಯಣ ಇನ್ನೊಂದು ಮನೆಯ ಒಪ್ಪಿಗೆ ಪಡಿಲೇಬೇಕು. ಇಲ್ಲೇ ನೋಡಿ, ಇಡೀ ಪ್ರಕ್ರಿಯೆಯ ಅತೀ ಮುಖ್ಯವಾದ ಭಾಗ ಬರೋದು ಅದೇ ಒಪ್ಪಿಗೆ ಮತ್ತು ತಿದ್ದುಪಡಿಗಳು. ಇಲ್ಲಿರೋ ಅತೀ ದೊಡ್ಡ ಮತ್ತು ಮುಖ್ಯವಾದ ವಿಷಯ ಏನಂದ್ರೆ, ಒಂದು ವಿಧೇಯಕ ಕಾನೂನಾಗಬೇಕು ಅಂದ್ರೆ 2 ಸದನಗಳು ಅದರ ಒಂದೇ ವರ್ಷನ್ಗೆ, ಅಂದ್ರೆ ಅದರಲ್ಲಿರೋ ಪ್ರತಿಯೊಂದು ಅಕ್ಷರಕ್ಕೂ ಒಪ್ಪಿಗೆ ಕೊಡಬೇಕು. ಇದ್ಯಾಕಿಷ್ಟು ಮುಖ್ಯ ಅಂದ್ರೆ, ಒಂದು ಕಾನೂನು ಎಲ್ಲರಿಗೂ ಅನ್ವಯಿಸುತ್ತೆ. ಹಾಗಾಗಿ ಅದರ ಬಗ್ಗೆ ಸಾಧ್ಯವಾದಷ್ಟು ಎಲ್ಲರ ಒಮ್ಮತ ಇರಬೇಕು ಅನ್ನೋದು ಉದ್ದೇಶ. ಆದ್ರೆ ಇಲ್ಲೇ ರೋಹನ್ಗೆ ಇನ್ನೊಂದು ಡೌಟ್ ಬರುತ್ತೆ. ಅಜ್ಜ, ಎಲ್ಲರೂ ಒಂದೇ ಮಾತಿಗೆ ಒಪ್ಲಿಲ್ಲ ಅಂದ್ರೆ, ಏನಾದ್ರೂ ಚೇಂಜಸ್ ಮಾಡ್ಬೇಕು ಅಂತ ಯಾರಿಗಾದ್ರೂ ಅನ್ಸ್ತರೆ, ಆಗೇನ್ ಮಾಡ್ತಾರೆ? ಒಳ್ಳೆ ಪ್ರಶ್ನೆ ಅಲ್ವಾ? ಇದನ್ನ ಅರ್ಥ ಮಾಡಿಸೋಕೆ ಅಜ್ಜ ಇನ್ನೊಂದು ಪುಟ್ಟ ಕಥೆ ಹೇಳ್ತಾರೆ. ಅಜ್ಜ ಹೇಳ್ತಾರೆ, ಸರಿ, ಹೀಗೆ ಅಂದ್ಕೊಳ್ಳಿ, ನಿಮ್ಮ ಸ್ಕೂಲಲ್ಲಿ ಪ್ಲೇ ಟೈಮ್ ಬಗ್ಗೆ ಒಂದು ಹೊಸ ರೂಲ್ ತರಬೇಕು ಅಂತ ಇದ್ದಾರೆ. ಪ್ರತಿದಿನ ಎಲ್ಲರಿಗೂ 10 ನಿಮಿಷ ಆಟ ಆಡೋಕೆ ಟೈಮ್ ಕೊಡ್ಬೇಕು. ಇದು ಮೊದಲ ಪ್ರಸ್ತಾಪ, ಅಂದ್ರೆ ನಮ್ಮ ವಿಧೇಯಕ. ಆದ್ರೆ ಕೇಳ್ಬೇಕಾ, ಎಲ್ರೂ ಇದಕ್ಕೆ ಒಪ್ಪಲೇ ಇಲ್ಲ. ಕೆಲವರು ನಮ್ಗೆ 15 ನಿಮಿಷ ಬೇಕೇ ಬೇಕು ಅಂದ್ರು. ಇನ್ನೊಬ್ರು ಅಯ್ಯೋ 5 ನಿಮಿಷ ಸಾಕು ಅಂದ್ರು. ಅಷ್ಟರಲ್ಲಿ ನಮ್ಮ ರೋಹನ್ ನಗ್ತಾ, ನಾನಾದ್ರೆ 30 ನಿಮಿಷ ಕೇಳ್ತೀನಿ ಅಂದ. ಹೀಗೆ ನೋಡಿ, ಒಬ್ಬೊಬ್ರದು ಒಂದೊಂದು ಅಭಿಪ್ರಾಯ, ಒಂದೊಂದು ಚರ್ಚೆ ಶುರುವಾಯಿತು. ಆಗ ಅಜ್ಜ ವಿವರಿಸ್ತಾರೆ, ನೋಡಿ, ಈ ರೀತಿ ಮೂಲ ಪ್ರಸ್ತಾಪಕ್ಕೆ ನೀವು ಸಜೆಸ್ಟ್ ಮಾಡ್ತಾ ಇರೋ ಬದಲಾವಣೆಗಳನ್ನೇ ತಿದ್ದುಪಡಿಗಳು ಅಂತ ಕರೆಯೋದು. ಹೀಗೆ ಚರ್ಚೆ ಮಾಡಿ ಬದಲಾವಣೆಗಳನ್ನು ಸೂಚಿಸೋದೇ ಪ್ರಜಾಪ್ರಭುತ್ವದ ಸೌಂದರ್ಯ. ಕೊನೆಗೆ ಎಲ್ಲರೂ ಒಪ್ಪಿದ ಮೇಲೇನೆ ಅದು ನಿಯಮ ಆಗುವುದು. ನಮ್ಮ ಸಂವಿಧಾನದ ಆರ್ಟಿಕಲ್ 196 ಹೇಳೋದು ಕೂಡ ಇದನ್ನೇ. ಸರಿ, ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಈ ಚರ್ಚೆಯೆಲ್ಲ ನಡೀತಾ ಇರುವಾಗ್ಲೇ ಸದನದ ಸಭೆ ಅಂದ್ರೆ ಸೆಷನ್ ಮುಗಿದು ಹೋದ್ರೆ, ಆಗ ಆ ವಿಧೇಯಕದ ಕಥೆಯೇನೋ ಅದು ಅಲ್ಲೇ ಮುಗಿದು ಹೋಗುತ್ತಾ? ಇಲ್ಲಿ ಅಜ್ಜ 2 ಬೇರೆ ಬೇರೆ ಸನ್ನಿವೇಶಗಳನ್ನ ತುಂಬಾ ಚೆನ್ನಾಗಿ ವಿವರಿಸ್ತಾರೆ. ಒಂದು, ಸಭೆ ಮುಗಿದ್ರೆ ಅದು ನಾವು ಗೇಮ್ ಆಡ್ತಾ ಇದ್ದಾಗ ಪಾಸ್ ಮಾಡಿ ನಾಳೆ ಕಂಟಿನ್ಯೂ ಮಾಡ್ದ ಹಾಗೆ. ವಿಧೇಯಕಕ್ಕೆ ಏನೂ ಆಗಲ್ಲ, ಅದು ಮುಂದುವರಿಯುತ್ತೆ. ಆದ್ರೆ ವಿಧಾನಸಭೆಯ ವಿಸರ್ಜನೆ ಆದ್ರೆ, ಅಂದ್ರೆ ಡಿಸಾಲ್ವ್ ಆದ್ರೆ, ಅದು ಒಂದು ಪ್ರಾಜೆಕ್ಟ್ನ ಲೀಡರೇ ತಂಡ ಬಿಟ್ಟು ಹೋದ ಹಾಗೆ. ಆಗ ವಿಧೇಯಕ ರದ್ದಾಗುತ್ತೆ, ಅಂದ್ರೆ ಲ್ಯಾಪ್ಸ್ ಆಗುತ್ತೆ. ಹಾಗಾದ್ರೆ ಈ ವ್ಯತ್ಯಾಸ ಯಾಕೆ? ಯಾಕಂದ್ರೆ ವಿಧಾನಸಭೆ ಅನ್ನೋದು ಜನರಿಂದ ನೇರವಾಗಿ ಆಯ್ಕೆಯಾದ ಪ್ರತಿನಿಧಿಗಳ ಸಭೆ. ಅವರೇ ಜನರ ಧ್ವನಿ. ಆ ಸಭೆಯೇ ಇಲ್ಲ ಅಂದಮೇಲೆ ಅವರು ತಂದಿದ್ದ ಜನಾದೇಶ ಕೂಡ ಇರೋದಿಲ್ಲಲ್ವಾ? ಅದಕ್ಕೆ ಆ ಸಭೆ ಶುರು ಮಾಡಿದ ವಿಧೇಯಕಕ್ಕೆ ಮಾನ್ಯತೆ ಇರೋದಿಲ್ಲ. ಇದು ನಮ್ಮ ಸಂವಿಧಾನದ ಒಂದು ಮೂಲಭೂತ ತತ್ವ.
ಈ ಎಲ್ಲ ಕಥೆ ವಿವರಣೆಗಳ ನಂತರ ಮಕ್ಕಳಿಗೆ ಒಂದು ಬಹಳ ಮುಖ್ಯವಾದ ಪಾಠ ಅರ್ಥ ಆಗುತ್ತೆ. ಅದು ಕೇವಲ ಕಾನೂನಿನ ಬಗ್ಗೆ ಅಲ್ಲ, ನಮ್ಮ ಜೀವನದ ಬಗ್ಗೆನೂ ಕೂಡ. ರೋಹನ್ಗೆ ಈಗ ಪೂರ್ತಿ ಕ್ಲಿಯರ್ ಆಗಿತ್ತು. ಅವನು ಫುಲ್ ಖುಷಿಯಿಂದ ಹೇಳ್ತಾನೆ, ಅಜ್ಜ, ಈಗ ನನ್ಗೆ ಅರ್ಥ ಆಯ್ತು, ಕಾನೂನು ಮಾಡೋದು ಅಂದ್ರೆ ಬೇರೇನೂ ಅಲ್ಲ, ಅದು ಪಕ್ಕಾ ಟೀಮ್ ವರ್ಕ್. ಹೌದು, ಕರೆಕ್ಟ್. ಒಂದು ಕಾನೂನು ಅಂದ್ರೆ ಬರೀ ಅಕ್ಷರಗಳ ಗುಂಪಲ್ಲ. ಅದರ ಹಿಂದೆ ಚರ್ಚೆ ಇರುತ್ತೆ, ವಾದ ವಿವಾದ ಇರುತ್ತೆ, ಒಪ್ಪಿಗೆ ಇರುತ್ತೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಹಯೋಗ ಇರುತ್ತೆ. ಇವೆಲ್ಲವೂ ಸೇರಿದ್ದಾಗ ಮಾತ್ರ ಒಂದು ಒಳ್ಳೆಯ ನ್ಯಾಯಯುತವಾದ ಕಾನೂನು ಹುಟ್ಕೊಳ್ಳೋಕೆ ಸಾಧ್ಯ. ಕೊನೆಗೆ ಶಂಕರಜ್ಜ ಮಕ್ಕಳ ಮುಂದೊಂದು ತುಂಬಾನೇ ಆಳವಾದ ಪ್ರಶ್ನೆನ ಇಡ್ತಾರೆ. ಸರಿ, ನಿಮ್ಗೊಂದು ಪ್ರಶ್ನೆ. ನಿಮ್ ಕ್ಲಾಸ್ನಲ್ಲಿ ಒಂದು ಹೊಸ ರೂಲ್ ಮಾಡೋವಾಗ ಎಲ್ಲರ ಮಾತನ್ನು ಕೇಳ್ಬೇಕಾ ಅಥವಾ ಒಬ್ಬರೇ ಡಿಸೈಡ್ ಮಾಡ್ಬೇಕಾ? ಈ ಪ್ರಶ್ನೆ ಕೇವಲ ಮಕ್ಕಳಿಗಲ್ಲ, ಪ್ರಜಾಪ್ರಭುತ್ವದ ಮಹತ್ವವನ್ನ ನಮ್ಗೆಲ್ಲರಿಗೂ ಮತ್ತೆ ಮತ್ತೆ ನೆನಪಿಸುತ್ತೆ, ಅಲ್ವಾ?